ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಮೂಲಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳೇ? ಏನು ಫಂಡಮೆಂಟಲ್ ಯೂನಿಟ್ಸ್? ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾದಂತಹ ಈ ಅಂತಾರಾಷ್ಟ್ರೀಯ ಮೂಲಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥ ಆಯ್ತಾ? ಪ್ರಮುಖವಾಗಿ ನಾವು 7 ರೀತಿಯಾದ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಮೂಲಮಾನಗಳನ್ನು ಕಾಣ್ತೇವೆ. ಈ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಏನಪ್ಪ ಅಂದರೆ ಇವಕ್ಕೆ ಕನ್ನಡದಲ್ಲಿ ನಿಷ್ಪನ್ನ ಏಕಮಾನಗಳು ಅಂತ ಕರಿತೇವೆ. ಏನಂತ ಕರಿತೇವೆ? ನಿಷ್ಪನ್ನ ಏಕಮಾನಗಳು. ಈ ನಿಷ್ಪನ್ನ ಏಕಮಾನಗಳು ಅಂದರೆ ಏನಪ್ಪ ಅಂದರೆ ಈ ಪರಿಮಾಣಗಳ ಏಕಮಾನಗಳು ಸೂತ್ರದ ಮೇಲೆ ಅವಲಂಬಿತ ಆಗಿರಂಗಿಲ್ಲ. ಅದಕ್ಕಾಗಿ ಇವಕ್ಕೆ ಏನಂತ ಕರಿತೇವೆ? ನಿಷ್ಪನ್ನ ಏಕಮಾನಗಳು ಅಂತ ಕರಿತೇವೆ. ಈ ಏಕಮಾನಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತೇವೆ? ವಿವಿಧ ಪರಿಕಲ್ಪನೆಗಳಿಗೆ ಏನು ಮಾಡ್ತೀವಿ? ಏಕಮಾನಗಳನ್ನು ಕೊಡ್ತೇವೆ. ಅವು ಎಲ್ಲ ಏಕಮಾನಗಳು ಏನಾಗಿರ್ತವೆ? ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಅವು ಸೂತ್ರದ ಮೇಲೆ ಅವಲಂಬಿಸಿರ್ತವೆ. ಓಕೆ, ಈಗ ನೋಡೋಣ. ಈ ಫಂಡಮೆಂಟಲ್ ಯೂನಿಟ್ಸಲ್ಲಿ ಮೊದಲನೇದಾಗಿರೋದು ಯಾವುದಪ್ಪ ಅಂದರೆ ಲೆಂತ್. ಲೆಂತ್ ಅಂದರೆ ಕನ್ನಡದಲ್ಲಿ ಉದ್ದ ಅಂತ ಕರಿತೇವೆ. ಹೌದಾ? ಫಾರ್ ಎಕ್ಸಾಂಪಲ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದ ದೂರ ಆಗಿರ್ಬೋದು, ಒಂದು ವಸ್ತುವಿನ ಉದ್ದ ಆಗಿರ್ಬೋದು, ಒಂದು ಕಟ್ಟಡದ ಎತ್ತರ ಆಗಿರ್ಬೋದು. ಇವೆಲ್ಲವನ್ನು ನಾವೇನು ಮಾಡ್ತೀವಿ? ಈ ಮೀಟರ್ ಅಂತಕ್ಕಂಥ ಏಕಮಾನದಿಂದ ಅಳತೆ ಮಾಡ್ತೀವಿ. ಹೌದಾ? ಇದಕ್ಕೆ ಯಾವುದು ಸೂತ್ರದ ಮೇಲೆ ಅವಲಂಬಿಸಿಲ್ಲ. ಉದ್ದವನ್ನು ಯಾವಾಗಲೂ ನಾವು ಎದರಿಂದ ಅಳತೆ ಮಾಡ್ತೇವೆ? ಈ ಮೀಟರಿಂದ. ಹೌದಾ? ಇದು ನೋಡಿ, ಈ ಭೌತ ಪರಿಮಾಣದ ಹೆಸರು ಉದ್ದ ಆಗೈತೆ, ಇದರ ಏಕಮಾನದ ಹೆಸರು ಏನಾಗೈತಿ? ಮೀಟರ್. ಆದರೆ ಇದರ ಸಂಕೇತವನ್ನು ನಾವು ನಿಂದ ಸೂಚಿಸ್ತೇವೆ. ಯಾವುದರಿಂದ? ನಿಂದ. ಅರ್ಥ ಆಯ್ತಾ? ಮೊದಲನೇ ಭೌತ ಪರಿಮಾಣ ಉದ್ದ, ಇದನ್ನು ಮೀಟರ್ನಲ್ಲಿ ಅಳತೆ ಮಾಡ್ತೀವಿ. ಈ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೇವೆ. ಅರ್ಥ ಆಯ್ತಾ? ಓಕೆ. ಎರಡನೇದ್ದು ದ್ರವ್ಯರಾಶಿ ಅಥವಾ ರಾಶಿ, ಆಂಗ್ಲ ಭಾಷೆಯಲ್ಲಿ ಮಾಸ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಈ ಮಾಸನ್ನು ನಾವು ಯಾವುದರಲ್ಲಿ ಅಳತೆ ಮಾಡ್ತೀವಪ್ಪ ಅಂದರೆ ಕಿಲೋಗ್ರಾಮ್ನಲ್ಲಿ. ಯಾವುದು? ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡ್ತೇವೆ. ಈ ಕಿಲೋಗ್ರಾಮ್ನ ಸಂಕೇತ ಯಾವುದಪ್ಪ ಅಂದರೆ kg. ನಾವೇನು ಮಾಡ್ತೀವಿ? ಸಂಕ್ಷಿಪ್ತವಾಗಿ kg ಅಂತೇಳಿ ಕರಿತೇವೆ. ಯಾವುದನ್ನು? ಈ ದ್ರವ್ಯರಾಶಿಯನ್ನು. ಹೌದಾ? ಈ ದ್ರವ್ಯರಾಶಿಯನ್ನು ಯಾವಾಗಲೂ ನಾವು ಎದರಲ್ಲಿ ಅಳತೆ ಮಾಡ್ತೇವಪ್ಪ ಅಂದರೆ kgಯಲ್ಲಿ. ಅರ್ಥ ಆಯ್ತಾ? ಓಕೆ. ಅದೇ ರೀತಿಯಾಗಿ ಮೂರನೇ ಒಂದು ಭೌತ ಪರಿಮಾಣ ಯಾವುದಪ್ಪ ಅಂದರೆ ಟೈಮ್. ಕನ್ನಡದಲ್ಲಿ ನಾವೇನು ಕರಿಬೋದು? ಇದನ್ನು ಸಮಯ ಅಥವಾ ಕಾಲ ಅಂತ ಕರಿತೇವೆ. ಇದನ್ನು ಯಾವಾಗಲೂ ನಾವು ಸೆಕೆಂಡ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಏಕಮಾನದಿಂದನೇ ಅಳತೆ ಮಾಡ್ತೇವೆ. ಅದಕ್ಕಾಗಿ ಇದರ ಸಂಕೇತ ಏನಾಗೈತಿ? ಹೆಸ್ ಆಗಿದೆ. ಅರ್ಥ ಆಯ್ತಾ? ಓಕೆ. ಈಗ ನಾಲ್ಕನೇದ್ದು ಎಲೆಕ್ಟ್ರಿಕ್ ಕರೆಂಟ್. ಕನ್ನಡದಲ್ಲಿ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ನಾವು ಯಾವಾಗಲೂ ಆಂಪಿಯರ್ ಅಂತಕ್ಕಂಥ ಒಂದು ಏಕಮಾನದಿಂದ ಅಳತೆ ಮಾಡ್ತೇವೆ. ಯಾವ ಏಕಮಾನ? ಆಂಪಿಯರ್. ಇದರ ಸಂಕೇತ ಯಾವುದು? ಎ. ಕ್ಯಾಪಿಟಲ್ ಎದಿಂದ ಏನು ಮಾಡ್ತೀವಿ? ಈ ಆಂಪಿಯರನ್ನು ಸೂಚಿಸ್ತೇವೆ. ಇದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಒಂದು ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಯಾಕಂದರೆ ಇದು ವಿದ್ಯುತ್ ಪ್ರವಾಹದ ಒಂದು ಅಳತೆ ಮಾಡ್ತಕ್ಕಂಥ ಮೂಲಮಾನ ಆಗಿದೆ. 4 ಅಂತಾರಾಷ್ಟ್ರೀಯ ಏಕಮಾನಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ 5ನೇದು ಯಾವುದಪ್ಪ ಅಂದರೆ ಟೆಂಪ್ರೇಚರ್. ಈ ಟೆಂಪ್ರೇಚರ್ನ ನಾವೇನು ಮಾಡ್ತೀವಿ? ಕನ್ನಡದಲ್ಲಿ ತಾಪಮಾನ ಅಂತ ಕರಿತೇವೆ. ಹೌದಾ? ಸಾಮಾನ್ಯವಾಗಿ ನಾವು ಟೆಂಪ್ರೇಚರ್ನ ಕನ್ನಡದಲ್ಲಿ ಏನು ಮಾಡ್ತೀವಿ? ಡಿಗ್ರಿ ಸೆಲ್ಸಿಯಸ್ನಿಂದ ಅಳತೆ ಮಾಡ್ತೀವಿ. ಹೌದಾ? ಆದರೆ ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದಾಗಿದೆಯಪ್ಪ ಅಂದರೆ ಕೆಲ್ವಿನ್. ಯಾವಾಗಲೂ ನಾವು ತಾಪಮಾನವನ್ನು ಕೆಲ್ವಿನ್ನಿಂದನೇ ಅಳತೆ ಮಾಡ್ತೀವಿ. ಹೌದಾ? ಈ ಕೆಲ್ವಿನ್ ಅಂತಕ್ಕಂಥ ಪದದ ಮೊದಲ ಅಕ್ಷರ ಆಗಿರ್ತಕ್ಕಂಥ ಕೇನಿಂದ ಏನು ಮಾಡ್ತೀವಿ? ಇದನ್ನು ಸೂಚಿಸ್ತೇವೆ. ಯಾವುದನ್ನು? ಟೆಂಪ್ರೇಚರ್ನ ಯಾವಾಗಲೂ ಏನು ಮಾಡ್ತೀವಿ? ಕೆಲ್ವಿನ್ನಿಂದ ಅಳತೆ ಮಾಡ್ತೀವಿ. ಅರ್ಥ ಆಯ್ತಾ? ಕೆಲ್ವಿನ್ನ ಸಿಂಬಲ್ ಯಾವುದು? ಕೆ. ಓಕೆ. ಅದೇ ರೀತಿಯಾಗಿ 6ನೇ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅಮೌಂಟ್ ಆಫ್ ಸಬ್ಸ್ಟನ್ಸ್ ಅಂದರೆ ದ್ರವ್ಯದ ಪರಿಮಾಣ. ಈ ದ್ರವ್ಯದ ಪರಿಮಾಣವನ್ನು ನಾವು ಏನು ಮಾಡ್ತೀವಿ? ಮೋಲ್ ಅಂತಕ್ಕಂಥ ಒಂದು ಏಕಮಾನದಿಂದ ಅಳತೆ ಮಾಡ್ತೇವೆ. ಯಾವುದು? ಮೋಲನ್ನು ಶಾರ್ಟಾಗಿ ಏನು ಮಾಡ್ತೀವಿ? MOL ಅಂತಕ್ಕಂಥ ಸಿಂಬಾಲ್ನಿಂದ ಸೂಚಿಸಿ ಇದನ್ನು ದ್ರವ್ಯರಾಶಿಯ ಪ್ರಮಾಣದ
ಮೂಲಮಾನವಾಗಿ ಪರಿಗಣಿಸೀವಿ. ಅರ್ಥ ಆಯ್ತಾ? ದ್ರವ್ಯದ ಪರಿಮಾಣದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ಮೋಲ್. ಓಕೆ, ಅದೇ ರೀತಿಯಾಗಿ ಈಗ ಬೆಳಕಿನ ತೀವ್ರತೆ, ಲುಮಿನಸ್ ಇಂಟೆನ್ಸಿಟಿ ಅಂತ ಕರಿತೀವಲ್ಲ, ಈ ಭೌತ ಪರಿಮಾಣವನ್ನು ನಾವು ಯಾವುದರಿಂದ ಅಳತೆ ಮಾಡ್ತೀವಪ್ಪ ಅಂದರೆ ಕ್ಯಾಂಡೆಲಾ ಅಂತಕ್ಕಂಥ ಒಂದು ಮೂಲಮಾನದಿಂದ ಅಳತೆ ಮಾಡ್ತೀವಿ. ಯಾವುದು? ಕ್ಯಾಂಡೆಲಾ. ಈ ಕ್ಯಾಂಡೆಲಾವನ್ನು ಶಾರ್ಟ್ಕಟ್ಟಾಗಿ ಏನು ಮಾಡ್ತೀವಿ? CD ಅಂತ ಗುರುತಿಸ್ತೀವಿ. ಅರ್ಥ ಆಯ್ತಾ? ಯಾವುದನ್ನು? ಬೆಳಕಿನ ತೀವ್ರತೆಯನ್ನು ಅಳತೆ ಮಾಡ್ತಕ್ಕಂಥ ಒಂದು ಮೂಲಮಾನ ಆಗಿದೆ. ಯಾವುದು? ಕ್ಯಾಂಡೆಲಾ. ಓಕೆ, ಈ ಎಲ್ಲ 7 ಭೌತ ಪರಿಮಾಣಗಳು ಮತ್ತು ಇವುಗಳ ಅಂತಾರಾಷ್ಟ್ರೀಯ ಏಕಮಾನಗಳು ಏನಾಗ್ಯವು? ಅತ್ಯಂತ ಪ್ರಮುಖವಾಗ್ಯವು. ಇವನ್ನ ನಾವು ನಿಷ್ಪನ್ನ ಅಂತಾರಾಷ್ಟ್ರೀಯ ಏಕಮಾನಗಳು ಅಂತ ಕರಿತೀವಿ. ನಿಷ್ಪನ್ನ ಅಂತ ಯಾಕೆ ಕರಿತೀವಿ? ಯಾಕಪ್ಪ ಅಂದರೆ ಇವುಗಳ ಅಂತಾರಾಷ್ಟ್ರೀಯ ಏಕಮಾನಗಳು ಏನಾಗಿಲ್ಲ ಸೂತ್ರದ ಮೇಲೆ ಅವಲಂಬಿಸಿಲ್ಲ. ಹಾಗಾಗಿ ಇವನ್ನ ನಿಷ್ಪನ್ನ ಏಕಮಾನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಅದೇ ರೀತಿಯಾಗಿ ಡಿರೈವ್ಡ್ ಯೂನಿಟ್ಸ್. ಯಾವು? ಡಿರೈವ್ಡ್ ಯೂನಿಟ್ಸ್ ಅಂದರೆ ಈ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಮೂಲಮಾನಗಳನ್ನು ಬಳಸಿಕೊಂಡು ಕೆಲವೊಂದಿಷ್ಟನ್ನ ಉತ್ಪನ್ನ ಘಟಕಮಾನಗಳು ಅಂತ ಕರೆಯಲ್ಪಡ್ತಕ್ಕಂಥ ಏನು ಮಾಡೀವಿ? ಭೌತ ಪರಿಮಾಣಗಳ ನೋಡ್ಬೋದು ನಾವು. ಅವುಗಳಲ್ಲಿ ಉದಾಹರಣೆಗೆ ಒಂದೇದು ಫೋರ್ಸ್. ಫೋರ್ಸ್ ಅಂದರೆ ಕನ್ನಡದಲ್ಲಿ ಯಾವುದು? ಬಲ ಅಂತ ಕರಿತೇವೆ. ಹೌದಾ? ಈ ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಾಗೈತಿ? ನ್ಯೂಟನ್. ಯಾಕಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್ನರ ಒಂದು ನೆನಪಿನಾರ್ಥವಾಗಿ ಬಲದ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಏನು ಮಾಡ್ತೀವಿ? ನ್ಯೂಟನ್ ಅಂತ ಕರಿತೀವಿ. ಹೌದಾ? ಇದನ್ನು ಶಾರ್ಟ್ ಆಗಿ ಕ್ಯಾಪಿಟಲ್ N ನಿಂದ ಸೂಚಿಸ್ತೇವೆ. ಅರ್ಥ ಆಯ್ತಾ? ಇದನ್ನೇನಂತ ಕರಿತೀವಿ ನಾವು? ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಯಾಕಂದರೆ ಇವುಗಳ ಅಂತಾರಾಷ್ಟ್ರೀಯ ಏಕಮಾನಗಳು ಏನಾಗ್ಯಾವಪ್ಪ ಅಂದ್ರೆ ಸೂತ್ರದ ಮೇಲೆ ಅವಲಂಬಿಸಿದಾವು. ನೋಡ್ರಿ, ಫೋರ್ಸ್ ಅಂತ ಇದೆ, F. ಇದು F = ಮಾಸ್ ಇಂಟು ಅಕ್ಸಲರೇಷನ್. ಇದೇನಿದು? ಬಲದ ಒಂದು ಸೂತ್ರ ಆಗಿದೆ. ಯಾವುದು? F = m × a. ಇಲ್ಲಿ F ಅಂದರೆ ಏನು? ಬಲ. m ಅಂದರೆ ಏನು? ರಾಶಿ. ಇಂಟು a ಅಂದರೆ ಏನು? ವೇಗೋತ್ಕರ್ಷ ಅಂತ ಕರಿತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ F = m × a. ಫೋರ್ಸ್ = ಮಾಸ್ ಇಂಟು ಅಕ್ಸಲರೇಷನ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಮಾಸನ್ನು ನಾವು kgಯಿಂದ ಅಳತೆ ಮಾಡ್ತೇವೆ. ಇದನ್ನು ಅಕ್ಸಲರೇಷನನ್ನು, ವೇಗೋತ್ಕರ್ಷವನ್ನು m/s² ಇಂದ ಅಳತೆ ಮಾಡ್ತೇವೆ. ಹೌದಾ? ಹಾಗಾಗಿ ಫೋರ್ಸನ್ನು ಏನಂತ ಕರಿಬೋದು? ನ್ಯೂಟನ್ ಅಂತಲೂ ಕರಿತೀವಿ. ಇನ್ನೊಂದು kg/m/s² ಅಂತ ಕರಿತೇವೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಎನರ್ಜಿ ಮತ್ತು ವರ್ಕ್ ಇವುಗಳ ಅಂತಾರಾಷ್ಟ್ರೀಯ ಏಕಮಾನ ಏನಾಗೈತಿ? ಜೌಲ್ ಆಗಿದೆ. ಯಾವುದರ ಅಂತಾರಾಷ್ಟ್ರೀಯ ಏಕಮಾನ? ಎನರ್ಜಿ ಮತ್ತು ವರ್ಕ್. ಯಾಕಪ್ಪ ಅಂದರೆ ಇವುಗಳು ಕೂಡ ಏನಾಗ್ಯವು? ಸೂತ್ರದಿಂದನೇ ಅಂತಾರಾಷ್ಟ್ರೀಯ ಏಕಮಾನಗಳನ್ನು ನಾವು ಕಂಡುಕೊಂಡೀವಿ. ಹಾಗಾಗಿ ಇವಕ್ಕೆ ಡಿರೈವ್ಡ್ ಯೂನಿಟ್ಸ್ ಅಥವಾ ಉತ್ಪನ್ನ ಘಟಕಮಾನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಮೂರನೇದು ಪವರ್ ಅಥವಾ ಸಾಮರ್ಥ್ಯ. ಯಾವುದು? ಪವರ್ ಅಥವಾ ಸಾಮರ್ಥ್ಯ. ಈ ಸಾಮರ್ಥ್ಯವನ್ನು ನಾವು ವ್ಯಾಟ್ ಅಂತಕ್ಕಂಥ ಏಕಮಾನದಿಂದ ಅಳಿತೀವಿ. ವ್ಯಾಟನ್ನು ಶಾರ್ಟ್ಕಟ್ಟಾಗಿ ಏನು ಮಾಡ್ತೀವಿ? W ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೇವೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ನಾಲ್ಕನೇದು ಯಾವುದು? ಪ್ರೆಷರ್. ಪ್ರೆಷರ್ನ ಕನ್ನಡದಲ್ಲಿ ಏನು ಕರಿತೀವಿ? ಒತ್ತಡ. ಈ ಒತ್ತಡವನ್ನು ಪಾಸ್ಕಲ್ನಿಂದ ಅಳತೆ ಮಾಡ್ತೇವೆ. ಅರ್ಥ ಆಯ್ತಾ? ಶಾರ್ಟ್ಕಟ್ಟಾಗಿ ಏನು ಮಾಡ್ತೀವಿ? PA ಅಂತ ಸೂಚಿಸ್ತೇವೆ. ಅರ್ಥ ಆಯ್ತಾ? ನಾರ್ಮಲ್ ಆಗಿ ನಾವು ಈ ಪ್ರೆಷರ್ ಒತ್ತಡವನ್ನು ನಾವೇನು ಮಾಡ್ತೀವಿ? ATM ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತೀವಿ. ಇದರಿಂದ ಸೂಚಿಸ್ತೀವಿ. ಅರ್ಥ ಆಯ್ತಾ? ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ? ಅಂತಾರಾಷ್ಟ್ರೀಯ ಮೂಲಮಾನಗಳು ಮತ್ತು ಉತ್ಪನ್ನ ಘಟಕಮಾನಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಅದಿಶ ಮತ್ತು ಸದಿಶ ಪರಿಮಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.